ಇನ್ನೇನತ್ರ ಹೇಳಿದ್ರಿ ಅಧ್ಯಕ್ಷರ ಹತ್ರ ಆಗಿದ್ದ ಅಧ್ಯಕ್ಷ ಇದೆ ಅಂತ ನೀವು ಹೇಳಿದ್ರಿ ಫಸ್ಟ್ ಅಧ್ಯಕ್ಷರು ಕೇಳಿ ಫೋನ್ ಮಾಡ್ಬೇಕಂತ ಹೇಳಿದೆ. ಓಕೆ, ಈಗ ಬುಕ್ಕು ಎಲ್ಲಿದೆ? ನಿಮ್ಗೆ ಒಬ್ರು ಅಧಿಕಾರಿ ಅಲ್ವಾ, ಕಾರ್ಯದರ್ಶಿಗಳಲ್ವಾ, ಈ ಪಂಚಾಯತಿ ಕಾರ್ಯದರ್ಶಿಗಳಲ್ವಾ? ಬುಕ್ಕು ಎಲ್ಲಿದೆ? ಬುಕ್ ಇನ್ನು ನನ್ನ ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಇನ್ನು ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ಇದು ಸಂಬಂಧಪಟ್ಟಂಗೆ ಅದು ಅಧ್ಯಕ್ಷರ ಕೇಳ್ಬೇಕಾ? ಅಲ್ಲ, ಪಂಚಾಯತಿ ಇದೆಯಾ, ಪಂಚಾಯತಿ ಇಲ್ವಾ? ಅಧ್ಯಕ್ಷರಿಗೆಲ್ಲ ರಿಜಿಸ್ಟ್ರೇಷನ್ ಬುಕ್ ಇರಬಹುದು, ಎಲ್ಲಿ ಕಚೇರಿಲೇ ಇರಬೇಕು. ಕಚೇರಿಯಿಂದ ಆಚೆ ರಿಜಿಸ್ಟ್ರೇಷನ್ ಬುಕ್ ಹೋಗಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹೌದು, ಅವರು ಅವರ ಕಚೇರಿ ಮತ್ತೆ ಅವ್ರಿಗೊಂದು ಏನು ಕೊಟ್ಟಿದ್ರಲ್ಲ ಮೇಡಮ್, ಇಂತ ಕೇಳಿ ಮೇಡಮ್, ಏನೋ ಕೊಟ್ಟಿದ್ರಲ್ಲ ಅವ್ರಿಗೆ ಬೀರೋ ಮತ್ತೊಂದು ಖಜಾನೆ ಕೊಡಿ, ಅಲ್ಲಿ ಮಡಿಬೇಕು. ಅಧ್ಯಕ್ಷರು ರಿಜಿಸ್ಟ್ರೇಷನ್ ಬುಕ್ ನ ಮನೆಗೆ ತಗೋಕೆ ಕಾನೂನಲ್ಲಿ ಎಲ್ಲೂ ಅವಕಾಶ ಇಲ್ಲ. ಯಾಕೆ ಅಂದ್ರೆ ಅದು ಸರ್ಕಾರಿ ಕಡತ ಹೇಳ್ತಾನೆ. ರಿಜಿಸ್ಟ್ರೇಷನ್ ಯಾಕೆ ಕೊಟ್ರಿ ನೀವು? ಅಲ್ಲಲ್ಲ, ನೋ ನೋ, ಕೊಟ್ಟಿಲ್ಲ ಅನ್ನೋಂಗಿಲ್ಲ, ಕೊಟ್ಟಿಲ್ಲ ಅನ್ನೋಂಗಿಲ್ಲ. ಕಾನೂನು ನೀವು ಕೊಟ್ಟಿಲ್ಲ ಅನ್ನೋಂಗಿಲ್ಲ. ರಿಜಿಸ್ಟ್ರೇಷನ್ ಬುಕ್ ನ ಅಧ್ಯಕ್ಷರು ಮನೆಗೆ ಕೊಡ್ತಾರೆ. ಕಾನೂನು ಅವಕಾಶ ಇದೆ, ಎಲ್ಲ ಇರೋದಾ? ಎಲ್ಲರೂ ಇರೋದ ಕಾನೂನು ಅವಕಾಶ? ನೋ, ಅವೆಲ್ಲ ನೀವು ಉಡಾಪೆ ಉತ್ತರ ಕೊಡೋಕ್ ಕೂಡುದು ಬ್ಯಾಡು. ನೀವು ಹಂಗಿಲ್ಲ. ಒಂದ್ ನಿಮಿಷ, ಇದಕ್ಕೂ ಮೀರಿ ಇಲ್ಲಿ ಏನಾಗಿದೆ ಅಂತ ನನಗೆ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ರೆಸಲ್ಯೂಷನ್ ಬುಕ್ ಕಳೆದ 25ನೇ ತಾರೀಕು ಮೀಟಿಂಗ್ ನಂತರ, ಕಳೆದ 25 ಮೀಟಿಂಗ್ ನಂತರ ರೆಸಲ್ಯೂಷನ್ ಬರ್ತಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲೋ ದುರ್ಬಳಕೆ ಮಾಡೋಕ್ಕೋಸ್ಕರ ನಮ್ಮ ಪಂಚಾಯತಿಲಿ 5 ದಿನದಿಂದ ಬುಕ್ಕು ಪಂಚಾಯತಿಲೇ ಇಲ್ಲ ಅಂತ ಹೇಳಕ್ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ನೋಡ್ಬೋದು, ನಾನು ಸುಳ್ಳು ಹೇಳ್ತಾರ ನಿಮ್ಗೆ. ನಮ್ಮ ಕಾರ್ಯದರ್ಶಿಗಳಿದ್ದಾರೆ. ಬೇಡ ಮೇಡಮ್, ಒಂದ್ ನಿಮಿಷ. ಮುಖ್ಯ ಕಾರ್ಯದರ್ಶಿನ ಗಮನಕ್ಕೆ ತರದೇನೆ ಬುಕ್ ಎಲ್ಲಿ ಹೋಗುತ್ತೆ? ಅಲ್ಲ, ಯಾರ ಹ್ಯಾಂಡ್ ಓವರ್? ಅಲ್ಲ, ನಿಮ್ಮ ಹ್ಯಾಂಡ್ ಓವರ್ಲೇ ಇರುತ್ತೆ ಕಾನೂನು ಪ್ರಕಾರ. ನಮ್ಮ ಅಧ್ಯಕ್ಷರವ್ರೆ, ಅಧ್ಯಕ್ಷರನ್ನ ಕರೀರಪ್ಪ. ನಿಮ್ಮಿಂದ ಮೇಡಮ್, ಒಂದ್ ನಿಮಿಷ, ನಿಮ್ಮಿಂದ ಮೇಡಮ್, ನಿಮ್ಮಿಂದ ಒಂದು ರಿಜಿಸ್ಟ್ರೇಷನ್ ಪಾಸ್ ಆಗಬೇಕು ಅಂತಂದ್ರೆ ನಿಮ್ಮ ಸೈನು, ನಿಮ್ಮ ಸಮ್ಮತಿ ಇಲ್ದೇನೆ ಒಂದು ಪತ್ರನೂ ಸುತ್ತ ಹೊರಗಡೆ ಹೋಗಕ್ ಸಾಧ್ಯ ಇಲ್ಲ. ನಿಜನಾ? ನಿಮ್ಮ ಅನುಮತಿ ಇಲ್ದೇನೆ ಬುಕ್ಕು ಹೇಗೆ ಹೊರಗಡೆ ಹೋಗ್ತು? ಇಲ್ಲ, ಹೊರಗಡೆ ಇದೆಯಾ? ಒಂದ್ ನಿಮಿಷ ಮೇಡಮ್, ಈಗ ನಿಮ್ಮ ಕಚೇರಿಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸಂವಿಧಾನದ ಅಡಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ರಿಸರ್ವೇಷನ್ ಇಲ್ಲೇ ಇರುವುದು. ನೀವು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ನೀವು ನಿಮ್ಮ ರಿಸರ್ವೇಷನ್ ಬುಕ್ ನ ಸಂಬಂಧಪಟ್ಟ ಅಧಿಕಾರಿಗಳು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ರೈಸ್ ಅವರೇ, ಅಲ್ಲಲ್ಲ, ಸಂವಿಧಾನದಲ್ಲಿ ಅಂಬೇಡ್ಕರ್ ಲಾಸ್ಟ್ ಸರ ಬರೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಹೇಳ್ದಂಗೆ ಕೇಳಬೇಕು. ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳು, ಕಾಂಗ್ರೆಸ್ ಮಿನಿಸ್ಟರ್ಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಹೇಳ್ದಂಗೆ ಸಂವಿಧಾನ ತಿದ್ದುಕೆಲ್ಲ ಹೇಳಿದ್ರ. ನೀವು ಕಾನೂನಿಗೆ ಗೌರವ ಕೊಡುದಾದ್ರೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುದಾದ್ರೆ, ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡುದಾದ್ರೆ ನಿಮ್ಮ ರಿಲೇಷನ್ ಪಂಚಾಯತ್ ಇರಬೇಕು. ಅಧ್ಯಕ್ಷರಿಗೆ ರಿಜಿಸ್ಟ್ರೇಷನ್ ಕೊಡಕ್ಕೆ ಎಲ್ಲಿ ಅಧಿಕಾರ ಇದ್ದು? ಅಧ್ಯಕ್ಷರ ಸುಪ್ಪತ್ತಿಗೆಯಲ್ಲಿ ರಿಜಿಸ್ಟ್ರೇಷನ್ ಇರಬೇಕು ಅಂತ ಇದೆ, ನಿಜ. ಎಲ್ಲಿ? ಕಚೇರಿ ಒಳಗೆ. ಕಚೇರಿಯಿಂದ ಆಚೆ ಯಾವುದೇ ರಿಜಿಸ್ಟ್ರೇಷನ್ ಆಚೆ ಹೋಗಕ್ಕೆ ಕಾನೂನು ಇಲ್ಲ ಅವಕಾಶ. ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರದ ರಿಜಿಸ್ಟ್ರೇಷನ್ ಅವ್ರ ಮನೆ ತಗೋಕ್ ಅಧಿಕಾರ ಇರೋದಾ? ಎಲ್ಲಿದೆ? ಇಲ್ಲ. ನೀವು ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳಿಗೂ ಕೆಲಸ ಮಾಡ್ತಾ ಇದ್ದೀರಿ. ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಟ್ಟು ನೀವು ಕೆಲಸ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವ ಕೆಲಸ, ನೀವು ಸಂವಿಧಾನಕ್ಕೆ ನೀವು ಗೌರವ ಕೊಡ್ತಾ ಇಲ್ಲ. ಈ ಪಂಚಾಯಿತಿ ಮಾರಿದಿರಿ ಕಾಂಗ್ರೆಸ್ ಪಕ್ಷಕ್ಕೆ. ಈ ಕ್ಷೇತ್ರದ ಎಂಎಲ್ಎಗೆ ಈ ಪಂಚಾಯಿತಿ ಮಾರವ್ರೆ, ಅಡೆ ಇಟ್ಟವ್ರೆ. ಯಾವ ತರ ಬಡ್ಸ್ಕೋಬಹುದು? ಅಡೆ ಇಟ್ಟವ್ರೆ. ಈ ಕ್ಷೇತ್ರದ ಎಂಎಲ್ಎಗೆ ಈ ಪಂಚಾಯಿತಿನ ಮಾರವ್ರೆ ಮತ್ತೆ ಅಡೆ ಇಟ್ಟವ್ರೆ. ಇವ್ರಿಗೆ ಹೇಳಿಕೆ, ಇವ್ರಿಗೆ ಬಾಯ ಇಲ್ಲ. ಇವ್ರು ಯಾವ ಮಟ್ಟದಲ್ಲಿ ನೀವು ಇಲ್ಲ ಮೇಡಮ್ ಅವರೇ, ನೀವು ಯಾವ ಮಟ್ಟದಿಂದ ಈ ಕಾರ್ಯದರ್ಶಿ ಸ್ಥಾನಕ್ಕೆ ಬಂದಿರೋ ನನಗೆ ಗೊತ್ತಿಲ್ಲ. ನಿಮ್ಗೆ ಕಾನೂನು ವ್ಯಾಪ್ತಿಗೆ ರಿಜಿಸ್ಟ್ರೇಷನ್ ಯಾರು ಕೊಟ್ರಿ? ಯಾಕೆ ಕೊಡ್ತೀರಿ? ಮತ್ತೆ ಕೊಡಿ, ರಿಜಿಸ್ಟ್ರೇಷನ್ ತೋರಿಸಿ. ನೀವು ರಿಜಿಸ್ಟ್ರೇಷನ್ ತೋರಿಸಿ. ಇಲ್ಲಿ ಗಲಾಟೆ ಹಾಕಿ 2 ರಿಂದ 3 ದಿನ ಆಗದೆ. ನೀವು ಏನ್ ಹೇಳ್ಬೇಕು ಹೇಳಿ? ಯಾಕೆ ರಿಸರ್ವೇಷನ್ ಇಲ್ಲ? ಎಲ್ಗೋಯ್ತು? ನೀವು ಮುಖ್ಯ ಕಾರ್ಯದರ್ಶಿಯಾಗಿ ನಿಮ್ಮ ಟೇಬಲ್ ಇಂದ ಒಂದು ಸೈನ್ ಇಲ್ದೇನೆ, ಒಂದು ಸೀಲ್ ಇಲ್ದೇನೆ ಯಾವುದೇ ಕಾರಣಕ್ಕೂ ಒಂದು ಲೆಟರ್ ಟೀಚ್ಗೆ ಹೋಗಕ್ಕಾಗಲ್ಲ. ಸತ್ಯನ ಇದು? ಸತ್ಯ. ರೆಸಲ್ಯೂಷನ್ ಬುಕ್ 25ನೇ ತಾರೀಕಿಲ್ಲ, ಅವತ್ತಿಂದ ಇಲ್ಲ ಅಂತ ಇವತ್ತಿನವರೆಗೂ ಹೇಳ್ತಾ ಇದ್ದಾರೆ. ಯಾರು ಕೊಟ್ಟಿಲ್ಲ?
ಯಾರು ಕೊಟ್ಟಿಲ್ಲ? ಬಿಡೋ ಸರ್ ಬರೀಬೇಕಲ್ವಾ, ಅದನ್ನ ನನ್ನ ಕೈ ಕೊಟ್ಟಿಲ್ಲ ಅವರು. PDO ಮನೆ ತಗೊಂಡು ಅವ್ರ ಅಮಾನತಲ್ಲಿದ್ದಾರೆ ಇದ್ದಾರೆ ತಾನೆ, ಅಮಾನತಲ್ಲಿದ್ದಾರೆ. ಅವರು ಮನೆ ತಗೊಂಡು ಹೋಗ್ತಾರ. ಅಮಾನತಲ್ಲಿ ಇದ್ದಂತ ಅಧಿಕಾರಿಗಳಿಗೆ ಒಂದ್ ನಿಮಿಷ ನಮ್ಮ ಕಾರಣ ಸ್ವಲ್ಪ ನಾನು ಒಪ್ಕೊಂಡಿದ್ದೀನಿ. ಅಮಾನತಲ್ಲಿ ಅಧಿಕಾರಿಗಳಿಗೆ ಅವ್ರನ್ನ ಏನು ಹ್ಯಾಂಡ್ ಓವರ್ ಕೊಡ್ತಾನೆ ಎಲ್ಲ ಈಚೆ ಕಳ್ಸಿರ್ತಾರೆ ತಾನೆ. ಹೌದು, ಆ ರಿಸರ್ವೇಶನ್ ಬುಕ್ ಅದು ನಿಮ್ಮ ಹ್ಯಾಂಡ್ ಓವರ್ ಬರುತ್ತೆ. ಮೇಲೆ ಟಿಪಿಯಿಂದ ಜೆಟ್ಪಿಯಿಂದ ನಮಗೆ ಆ ಥರ ನೀವು ಇದನ್ನ PDO ಅಮಾನತಾಗಿದ್ದಾರೆ, ನೀವು ಮಾಡ್ಕೊಂಡು ಹೋಗ್ಬೇಕು ಅಂತ ನನಗೆ ಯಾವುದು ಆದೇಶ ಪತ್ರ ಕೊಟ್ಟಿಲ್ಲ. ಅಂದ್ರೆ ರಿಸರ್ವೇಶನ್ ಬುಕ್ ಅವ್ರು ತಗೊಂಡು ಹೋಗಿದ್ದಾರೆ, PDO ತಗೊಂಡು ಹೋಗಿದ್ದಾರ. ಮತ್ತೆ ಸಿಒ ಮೇಡಮ್ ತಗೊಂಡಿದ್ದೀರಾ? ಎಲ್ಲ ಐತೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಪಿಡಿಒ ಬೀರುಕಿ ನಮ್ಮ ಹತ್ರ ಇಲ್ಲ ಅಂದ್ರೆ ಏನರ್ಥ? ಬೀರುಕಿ ಮೊದಲು ಪಂಚಾಯತಿ ಗ್ರಾಮ ಪಂಚಾಯತಿ ವಿಚಾರವಾಗಿ ಇಲ್ಲಾಂದ್ರೆ ಮೊದಲು ಗ್ರಾಮ ಪಂಚಾಯತಿ ವಿಚಾರದಲ್ಲಿ ಬೀರುಕಿ ಇವರು ಸೆಕ್ರೆಟರಿ ಇವ್ರ ಹತ್ರ ಇಲ್ಲ ಅಂದ್ರೆ ಇನ್ನೇನು ನನ್ನ ಹತ್ರ ಇದೆಯಾ? ನನ್ನ ಹತ್ರ ಇದೆಯಾ? ಇದಕ್ಕೆ ಗ್ರಾಮಕ್ಕೆ ಏನು ರಾಜಕೀಯ ಸರ್ಕಾರ ಮಾಡ್ತಾ ಇದು ತಪ್ಪು 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 ಅಲ್ಲ ಸರ್. ಏನಿದೆ ಚಟುವಟಿಕೆ? ಪಂಚಾಯತಿ ಎಮ್ಎಲ್ಎ ಮಾರಾಟ ಕೆರಗೋಡ ಗ್ರಾಮ ಪಂಚಾಯತಿ ಎಮ್ಎಲ್ಎ ಮಾರಾಟ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮಾರಾಟ, ಪಂಚಾಯತಿ ಇಲ್ಲಿ ಯಾವುದೇ ನೀವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಕೆರಗೋಡ ಗ್ರಾಮ ಪಂಚಾಯತಿ ಎಮ್ಎಲ್ಎ ಮಾರಾಟ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮಾರಾಟ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೆರಗೋಡ ಪಂಚಾಯತಿಗೆ ಮಾರಾಟ ಮಾಡವ್ರೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಉತ್ತರ ಇಲ್ಲ. ಸಂವಿಧಾನದಲ್ಲಿ ಯಾರೇ ಪ್ರಶ್ನೆ ಕೇಳುವಂಗಿಲ್ಲ, ಸಂವಿಧಾನ ಉತ್ತರ ಕೊಡ್ತಲ್ಲ ಮೇಡಮ್. ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಇಲ್ಲ, ಕಾನ್ಸ್ಟಿಟ್ಯೂಷನ್ಗೆ ಈ ಊರಲ್ಲಿ ಈ ಗ್ರಾಮದಲ್ಲಿ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ಇವತ್ತಿನಿಲ್ಲ 1947ನೇ ಇಸ್ವಿಯಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರ ಮಾಡದೆ ಅಲ್ಲಿ ಸಂವಿಧಾನದ ಅಡಿಲಿ ಕೇಳುವಂತ ಯಾವುದೇ ವ್ಯಕ್ತಿಗಳ ಪ್ರಶ್ನೆಗೆ ಉತ್ತರ ಕೊಡುದಿಲ್ಲ. ಯಾಕೆ ಅಂದ್ರೆ ಅವ್ರ ದುರಹಂಕಾರ, ಅವರ ದೌರ್ಬಲ್ಯ. ದೀಪ ಆರೋಗ್ಯ ಬಹಳ ಪ್ರವಾಸಮಾನ ಉದ್ದದಂತೆ. ಯಾಕೆ ಅಂದ್ರೆ ಮೇ ತಿಂಗಳಲ್ಲಿ ದೀಪ ಕಾಂಗ್ರೆಸ್ ಆರ್ತದೆ, ಉರಿತಾದೆ. ನಾವೇನು ಮಾಡೋದಿಲ್ಲ. ಮೇ ತಿಂಗಳಲ್ಲಿ ಅದೇ ಸರ್ವನಾಶ ಆಯ್ತದೆ. ಮೇ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದ ದೀಪ ಸರ್ವನಾಶ ಆಯ್ತಿದೆ. ಕಾಂಗ್ರೆಸ್ ಪಕ್ಷ ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಪಂಚಾಯತಿ ಕಾಂಗ್ರೆಸ್ ಮೊನ್ನೆಯಿಂದ ನಕಲಿ ಪತ್ರಗಳು ಎಲ್ಲಿ ಸೃಷ್ಟಿಯಾಗಿರುವಂತದ್ದು ಗ್ರಾಮ ಪಂಚಾಯತಿ ವಸೂಲು ಮಾಡಿದೆ ಅವ್ರದ್ದು ಅಧಿಕಾರ. ಯಾಕೆ ಇಲ್ಲ ಸರ್, ನಾರ್ಮಲ್ ಆಗಿ ಕೇಳ್ತಾ ಇರೋದು. ಈ ಕಚೇರಿಯಲ್ಲಿ ಅವರ ಸುಪ್ಪತ್ತಿಗೆ ವಿನಃ ಅವ್ರ ಮನೆ ತಗೋಕೆ ರಿಜಿಸ್ಟ್ರೇಷನ್ ಬುಕ್ ನಾಗ ಎಲ್ಲೂ ಇಲ್ಲ. ನೀವು ಕಾನ್ಸ್ಟಿಟ್ಯೂಷನ್ಗೆ ಈ ಪಂಚಾಯತಿ ಬೆಲೆನೇ ಇಲ್ಲ. ಪಂಚಾಯತಿ ಕಾಂಗ್ರೆಸ್ ಪಕ್ಷದ ದಳ್ಳಾಳಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಪಂಚಾಯತಿಗಳು. ಕಾಂಗ್ರೆಸ್ ಪಕ್ಷದ ಎಮ್ಎಲ್ಎಗೆ, ಕಾಂಗ್ರೆಸ್ ಪಕ್ಷದ ಮಿನಿಸ್ಟರ್ಗೆ ಈ ಪಂಚಾಯತಿ ಯಾರ ಮಾಡಿದ್ರೆ ಸುಳ್ಳು ಮಾಡ್ಬಿಟ್ಟಿದ್ರಿ. ನೀವು ಎಷ್ಟು 6 ರಿಜಿಸ್ಟ್ರೇಷನ್ ಈ ಬೌದ್ಧದ ವಿಚಾರದಲ್ಲಿ 6 ರಿಜಿಸ್ಟ್ರೇಷನ್ ಮಾಡಿದ್ರು ಪಂಚಾಯತಿಯವರು ಮಾಡಿದ್ದೀರಾ? ಕಾನ್ಸ್ಟಿಟ್ಯೂಷನ್ ಬೆಲೆ ಇಲ್ವಾ? ಅಂಬೇಡ್ಕರ್ ಬೆಲೆ ನೀವು ಇಷ್ಟ ಬಂದಂಗೆಲ್ಲ ಮಾಡೋದಾ? ಪಂಚಾಯತಿ ಹೋಗ್ತೀನಿ ಈ ತರ ಪಂಚಾಯತಿ ಹೋಗ್ತೀನಿ ಈ ತರ ಎಲ್ಲಾರು ಉಂಟಾ? ಸರ್, ನೀವು FIR ನಿಮ್ಮ ಮನೆ ತಗೋತೀರಾ? ನೀವು ಪೊಲೀಸ್ ಸ್ಟೇಷನ್ ಇದೆ, ಕೆರಗೋಡ ಪೊಲೀಸ್ ಸ್ಟೇಷನ್ ಅನಿವಾರ್ಯವಾಗಿ
ನೀವು ಅಮಾನತ್ ಆದ್ರೆ ಅನಿವಾರ್ಯವಾಗಿ ನೀವು ವರ್ಗಾವಣೆ ಆದ್ರೆ FIR ಕಾಪಿ ನೀವು ತಗೊಂಡಿದ್ರೆ ಠಾಣೆಯಲ್ಲಿ ಸರ್ ಇದೆ ಇವರು ತಗೊಂಡಿದ್ರೆ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕಾಪಿ ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಬಂತು? ಏ ಮೇಡಮ್ ಮಾತಾಡೋದು ಕೊಡುದು ನೀವು FIR ಕಾಪಿ FIR ತಗೋತೀರಾ? ಈಗ ಉತ್ತರ ಕೊಡ್ರಿ ಉತ್ತರ ಕೊಡಿ ಮೀಡಿಯಾಕ್ಕೆ ನೀವು ಇಷ್ಟ ಬಂದ್ರೆ ಒಂದ್ ನಿಮಿಷ ಇದ್ರೆ ಈ ಕ್ಷಣದಲ್ಲಿ ನೀವು ಕಾಂಗ್ರೆಸ್ ಕೇಳ್ತಾರೆ ಇದೆ ಸದಸ್ಯ ಮೆಂಬರ್ ಆಡ್ ಆಯ್ತಾ ಬಿಟ್ಕೊಟ್ಟು ಜಾಗ ಅವರ್ಸ್ಕೊಂಡು ಸುಮ್ಮನೆ ಬಂದಿಲ್ಲ. ರಿಸರ್ವೇಶನ್ ಇವ್ರಿಗೆ ಇಷ್ಟ ಬಂದಂತೆ ರಿಸರ್ವೇಶನ್ ಇಷ್ಟ ಬಂದಂತೆ ಅಧಿಕಾರಿ ಅಲ್ಲ ಕೆಲಸ ಮಾಡ್ತಾರೆ ಅಂತಂದ್ರೆ ಇವತ್ತು ನಕಲಿ ಪತ್ರಗಳು ಸೃಷ್ಟಿ ಮಾಡುವಂಥದ್ದು. ಈಗ ನಿಮ್ಮ ಸಮ್ಮುಖದಲ್ಲಿ ಕೇಳ್ದವ್ರು ಕೊಡ್ಬೇಕಲ್ವ ತರ್ಬೇಕಿಲ್ಲ ಅದಂಗೆ ವಾಚ್ಬೇಕು ನೀವೇ ನೋಡಿ ಅವ್ರಿಗೆ ದುಡ್ಡಂತ ಜನ ಮುಖ್ಯ ಇರ್ತಾರೆ, ಅವ್ನು ಜೈಲ್ ಹಾಕ್ತಾರೆ, ಅವ್ನ ಅಂತ ಗುಂಡ ಹಾಕ್ತಾರೆ. ನಿಮ್ಗೊತ್ತು ಜಿಲ್ಲೆಯಿಂದ ಯಾವುದೇ ಇದು ಬಂದಿಲ್ಲ. ಈ ಗ್ರಾಮದಲ್ಲಿ ಎಲ್ಲ ಕಷ್ಟಪಟ್ಟು ಅವರ ಅಸ್ತಿತ್ವ ಉಳಿಸ್ಬೇಕು ಮಾಡ್ತಾ ಇರುವಂತ ವಿಚಾರ. ಮೇಡಮ್ ಸುಮಲತಾ ಅವರು ಹೇಳವ್ರೆ ಏನ್ ಈ ತರ ಏನ್ ಮಾಡ್ತು ಹಿಂಗಾದ್ರೆ ವೈಯಕ್ತಿಕ ವಿಚಾರ ನನ್ ಹೊಡಿಲಿ, ನನ್ ಹೊಡಿಲಿ, ನನ್ನ ಕುಟುಂಬ ಕೊಲೆ ಮಾಡ್ಲಿ, ನಾನು ಒಪ್ಕೊತೀನಿ. ಇದು ಕ್ಷಮ್ಯ ಅಪರಾಧ. ಇದು ಅಧ್ಯಕ್ಷರೇ, ನನ್ನ ಹೆಚ್ಚಿನ ಮಾಹಿತಿಗೆ ಅಧ್ಯಕ್ಷರು ಹೇಳ್ತಾರೆ ಕೇಳಪ್ಪ. ಅವ್ರೇನ್ ಕೇಳಬೇಕು? ನೀವು ಕರೆಸ್ಬೇಕು, ನೀವು ಕರೆಸ್ಬೇಕು, ಪರಿಸ್ಥಿತಿ ಅದೇ ಏನ್ ಮಾಡಕ್ಕಾಗಲ್ಲ. ಬಿಗ್ ರೂಟ್ ಅದನ್ನ ನೀವು ಪ್ರಶ್ನಿಸಬೇಕು. ಕೆಬ್ಬಳ್ಳಿ ಬಿಗ್ ರೂಟ್ ಹೋದ್ರು ಸಹ ನಮಗ್ ಗೊತ್ತು ಯಾರು ಬಂದು ಹೋದ್ರು ಅಂತ. ಕೆಬ್ಬಳ್ಳಿ ಬಿಗ್ ರೂಟ್ ಹೋದ್ರು, ಅದು ಸತ್ಯತೆ ಮಾಡಿ. ಮತ್ತೆ ಬೀಗ್ ರೂಟ್ ಹೋಗ್ಬಿಟ್ಟು ಬಂದಿದ್ರೆ ನಾನು ಬಂದಿದ್ದೆ ಇಲ್ಲಿ ರೋಡ್ ಶೋಗೆ ಅಂತ, ಇದು ತಪ್ಪು. ಇದು 100ಕ್ಕೂ ತಪ್ಪು. ಅವ್ರು ಯಾವ್ಯಾವ ಗ್ರಾಮದಲ್ಲಿ ಇಲ್ಲೇ ಕೂತವ್ರೆ ಗ್ರಾಮಸ್ಥ. ನಾನು ಗ್ರಾಮಸ್ಥ ಪಕ್ಕ 1-1.5 ಕಿಲೋಮೀಟರ್ ಅಷ್ಟೇ ಗ್ರಾಮಸ್ಥ. ಆಕ್ರೋಶ ಇದು ರಾಷ್ಟ್ರ. ಆ ವಿಚಾರದಲ್ಲಿ ಇಲ್ಲಿ ಬಂದವರು ಆರಾಮಾಗೆ ಧಿಕ್ಕಾರ ಕೂಗಿದ್ಮೇಲೆ ಎದ್ದುಬಿಟ್ಟು ಕೆಬ್ಬಳ್ಳಿ ಕ್ಷೇತ್ರಕ್ಕೆ ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿದ್ರೆ ವಿಡಿಯೋ ಕ್ಲಿಪ್ ಬಂದ್ರೆ ನಮ್ಮ ಸ್ನೇಹಿತರನ್ನ ಕರ್ತೀವಿ. ಕೆಬ್ಬಳ್ಳಿಯಿಂದ ನೀವು ಆರಾಮಾಗಿ ನೋಡ್ಕೋಬಹುದು. ಸತ್ಯ ಅಲ್ವಾ? ನನ್ನ ಮೇಲೆ ಬೇಕಾದ್ರೆ ಕೇಸ್ ಮಾಡ್ಲಿ. ಇಲ್ಲಿಯೂ ಬೇಕು ಸ್ಟೇಷನ್ ವ್ಯಾಪ್ತಿಯಲ್ಲಿ ನನ್ನ ಹತ್ರ ಕೇಸ್ ಇಲ್ಲ. ಮಾಡ್ಲಿ ಬೇಕಾದ್ರೆ ಈ ವಿರುದ್ಧವಾಗಿ ಈ ದೇಶಕ್ಕಾಗಿ ಮಾಡ್ಲಿ, ಈ ರಾಷ್ಟ್ರಕ್ಕಾಗಿ ಮಾಡ್ಲಿ. ಏನ್ ಸರ್ ಇದು ನಡವಳಿಕೆ? ಇಲ್ಲೊಂದು ಹೇಳ್ತಾರೆ, ಅಲ್ಲೊಂದು ಮಾಡ್ತಾರೆ. ಎಲ್ಲಾ ಮಿತ್ರರ ವರ್ಗಕ್ಕೂ ನನ್ಗೆ ಗೊತ್ತು, ನಡೀತಾ ಇರೋ ವಿಚಾರ ನಿಮ್ಗೆ ಗೊತ್ತು. ಈ ಮಾಡಿದ್ಕೊಂಡು ಹೇಗೆ ಕೊಡಿಸ್ಬೇಕು, ಇದೇ ಧ್ವಜ ಆಗ್ಬೇಕು. ಇದೊಂದಕ್ಕೆ ನಾನು ಕಳಿ ಮನವಿ, ಇದೊಂದು ಮಾಡ್ಕೊಡಿ ದಯವಿಟ್ಟು. ಈಗ ಕಾರ್ಯದರ್ಶಿ ಇದೆ, ಅವರ ಅಧ್ಯಕ್ಷರು ಅಲ್ಲಿ ಅವ್ರೆ, ಇವ್ರನ್ನ ಗೊತ್ತಿಲ್ಲ ಅನ್ನೋರೆ ಅಧ್ಯಕ್ಷರಲ್ಲ ಅವ್ರೆ, ಅವ್ರು ಕೇಳಿ ಏನಾಗಿದೆ ಅಂತ ಕೇಳಿ
ಸ್ಪಷ್ಟತೆ ಕಾಣ್ತಾ ಇದೆ. ಗ್ರಾಮ ಪಂಚಾಯಿತಿಯ ವೈಫಲ್ಯ ಜೊತೆಗೆ ಏನು ಜಿಲ್ಲಾಡಳಿತ ಕೆರಗೋಡು ಪಂಚಾಯಿತಿಯ ಅಧಿಕಾರಿಗಳೆಲ್ಲ ಅದನ್ನು ಗಮನಕ್ಕೆ ತಗೊಂಡು ಏನು ಡಾಕ್ಯುಮೆಂಟ್ಸ್ ಇದ್ದು ರಿಲೇಷನ್ ಡಾಕ್ಯುಮೆಂಟ್ಸ್ಗಳು ನವೆಂಬರ್ ತಿಂಗಳಿಂದ ಇದುವರೆಗೆ ಏನು ರೆಗ್ಯುಲೇಷನ್ ಇತ್ತು ಅದೆಲ್ಲ ರೆಗ್ಯುಲೇಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.